ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗಗನಗೌಡ. ಇವತ್ತು ಬಂದು ಗಣೇಶ ಹಬ್ಬ. ನಾವು ಹೋಗ್ತಾ ಇರೋದು ನಮ್ಮ ಊರಿಗೆ, ಅಂದರೆ ಮಂಡ್ಯ. ಅಂದರೆ ನಮ್ಮನೆ ದೇವರು ಇರೋದು ಚನ್ನಪಟ್ಟಣದಲ್ಲಿ, ನನ್ನ ಊರು ಬಂದು ಮಂಡ್ಯ ಬರೋದು. ಆ್ಯಂಡ್ ಏನು ವಿಶೇಷ ಅಂದರೆ ಇವತ್ತು ಗಣೇಶ ಹಬ್ಬ ಅಲ್ವಾ, ಅದಕ್ಕೆ ತನಿ ಎರೆಯೋಕ್ಕೆ ಹೋಗೋದು. ತನಿ ಎರೆಯೋದು ಇದು ಏನಂತಾರೆ, ಸೊ ಮಂಡ್ಯ ಸೈಡವರು ಗೊತ್ತಿರುತ್ತೆ ಏನು ಅಂತ. ಬಟ್ ಗೊತ್ತಿಲ್ಲದೆ ಇರೋರು ನನ್ನ ಬ್ಲಾಗ್ ನೋಡಿ ತಿಳ್ಕೊಳ್ಳಿ ಅಲ್ಲ, ತಿಳ್ಕೊಬೇಕು ಹೊಸದಲ್ಲ. ಸೊ ನಮ್ಮದು ತನಿ ಎರೆಯೋದು ಮೀನ್ಸ್ ಗಣೇಶ ಹಬ್ಬಕ್ಕೆ ನಾವು ಮನೆ ದೇವ್ರಿಗೆ ಹೋಗಿ ತನಿ ಎರೆಯೋದು ಅಂದರೆ ತೊಂಬಿಟ್ಟೆಲ್ಲ ಅಲ್ಲಲ್ಲೇ ಮಾಡಿ ದೇವ್ರಿಗೆ ನೈವೇದ್ಯಕ್ಕೆ ಇಡೋದು. ಸೊ ಅದನ್ನೆಲ್ಲ ತೋರಿಸ್ತೀನಿ, ಮಿಸ್ ಮಾಡದೆ ನೋಡಿ. ಆ್ಯಂಡ್ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನೇನು ಹಿಂಗಿದ್ದೀನಿ ಅಂದ್ಕೊಬೇಡಿ, ನಾನೇನು ಕೆಲಸ ಮಾಡ್ತಾಯಿದ್ದೀನಿ, ಕೆಲಸ ಮಾಡಿ ರೆಡಿ ಆಗಿ ಹೊರಡಬೇಕು. ಸೊ ಸಿ ಯು ಲೇಟರ್, ಬಾಯ್. ದಿಸ್ ಇಸ್ ಮೈ ಔಟ್ಫಿಟ್. ನಾನು ಆ್ಯಕ್ಚುಲಿ ಇದು ನಾನು ಗ್ರ್ಯಾಜುಯೇಷನ್ ಅಂತ ತೊಗೊಂಡಿದ್ದಿತ್ತು. ಬ್ಲೌಸು ರೆಡಿ ಮಾಡಿ ತೊಗೊಂಡಿದ್ದೆ, ಸೆಟ್ ಆಗಿರಲಿಲ್ಲ ಅಂದ್ಬಿಟ್ಟು ಇವಾಗ ಹಾಕಿದ್ದೀನಿ. ಅದಕ್ಕೆ ಬೇರೆದು ಹಾಕಿದೆ ಗ್ರ್ಯಾಜುಯೇಷನ್ಗೆ. ಹೆಂಗೆ ಕಾಣಿಸ್ತಾ ಇದೆ ಹೇಳಿ, ಕುಂಕುಮ ಇಡಬೇಕು ಕೊಡ್ತೀನಿ. ಸಿ ಯು ಸೂನ್, ಬಾಯ್. ಸೊ ಗೈಸ್, ನಾವು ಬೆಂಗಳೂರಿಂದ ಊರಿಗೆ ಹೊರಟಿದ್ದೇವೆ. ನಮ್ಮದು ತನಿ ಎರೆಯೋದು ಮೀನ್ಸ್ ಅಲ್ಲೇ ಹೋಗಿ ತೊಂಬಿಟ್ಟು ಅಂದರೆ ನೈವೇದ್ಯ ಮಾಡಿಕೊಂಡು ದೇವ್ರಿಗೆ ಸಂಕಲ್ಪ ಮಾಡೋದು. ನಮ್ಮದು ನಾಗರ ದೇವ್ರು ಬಂದು ನಾವು ಅದಕ್ಕೆ ಮೈಲಿಗೆ ಮಡಿಯಿಂದ ಮಾಡೋದು. ನಮ್ಮದು ಇಲ್ಲಿ ತೊಂಬಿಟ್ಟು ಬಂದು ಕರಿ ಎಳ್ಳು ಮತ್ತು ಅಕ್ಕಿಯಿಂದ ಮಾಡೋದು. ಕರಿ ಎಳ್ಳನ್ನ ಅಲ್ಲಿ ಕುಟ್ತಾ ಇರೋದು ನೋಡಿದರೆ ಅಲ್ಲೇ ಕುಟ್ಟಿ ಬೆಲ್ಲದಲ್ಲಿ ಮಾಡಿ ನಾವು ದೇವ್ರಿಗೆ ನೈವೇದ್ಯ ಇಡ್ತೀವಿ. ಆ್ಯಂಡ್ ಅಕ್ಕಿಲೂ ಮಾಡ್ತೀವಿ. ಅಕ್ಕಿ ನಾವು ಮನೆಯಲ್ಲೂ ನೆನೆಸಲ್ಲ, ಹೋಗ್ತಾ ದಾರಿಲಿ ನೆನೆಸಿ ಕುಟ್ಟಿ ಅದನ್ನು ಬೆಲ್ಲದಲ್ಲಿ ಮಿಕ್ಸ್ ಮಾಡಿ ದೇವ್ರಿಗೆ ನೈವೇದ್ಯ ಮಾಡೋದು. ಆ್ಯಂಡ್ ತುಂಬ ಜನ ಇದ್ರು ಗೈಸ್, ನಾನು ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಜಾಸ್ತಿ ಕ್ಲಿಪ್ಪಿಂಗ್ಸು ತೊಗೊಳಕ್ಕಾಗಿಲ್ಲ, ಆ್ಯಂಡ್ ಮಾತಾಡೋಕ್ಕೂ ಆಗಿಲ್ಲ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲ ನೀಟಾಗಿ ಏನು ತೊಂದರೆ ಇಲ್ಲದೆ ನಮ್ಮ ಪೂಜೆ ನೆರವೇರ್ತು. ಪೂಜೆ ಮಾಡಿಸಿ ನಾವು 7 ದೇವರಿದೆ, 7 ದೇವ್ರಿಗೂ ಕೈ ಮುಕ್ಕೊಂಡು ಬಂದ್ವಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು.